ಸೊ ಓಕೆ. ಈಗ ಚೈನ್ ಸಿಸ್ಟಮ್ನ ನೋಡೋದಾದರೆ ಆಲೋಚನೆ ಇರುತ್ತೆ ಫಸ್ಟು, ಅದರಿಂದ ಭಾವನೆಗೆ ಕನೆಕ್ಟ್ ಆಗುತ್ತೆ. ಓಕೆ, ಅದರಿಂದ ಆ್ಯಕ್ಷನಿಗೆ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ನಮಗೆ ಅದು ರಿಸಲ್ಟ್ ಬರುತ್ತೆ ಯಾವಾಗಲೂ. ಓಕೆ, ಅಂದರೆ ನೀವೇನಾದರೂ ಈಗ ನೆಗೆಟಿವ್ ಥಿಂಕ್ ಮಾಡಿದ್ರೆ ಅಂದ್ಕೊಳ್ಳಿ, ಥಾಟ್ ಬರುತ್ತಲ್ವ ಫಸ್ಟು, ನನ್ನಿಂದ ಆಗಲ್ಲ ಅಂತ. ಅದು ಎಮೋಷನಿಗೆ ಕನ್ವರ್ಟ್ ಆಗುತ್ತೆ. ಯಾವ ಥರ ಭಯ ಆಗುತ್ತೆ, ನನ್ನಿಂದ ಆಗಲ್ಲ, ಮಾಡಿದ್ರೆ ಫೇಲ್ ಆಗಿಬಿಡ್ತೀನೇನೋ ಅನ್ನೋದು ಭಯ ಕ್ರಿಯೇಟ್ ಆಗುತ್ತೆ ಆ ಥಾಟಿಂದ, ರೈಟ್. ಅದಾದಮೇಲಿಂದ ಆ್ಯಕ್ಷನ್ನು, ನೀವು ಅದನ್ನು ಮಾಡೋದಕ್ಕೆ ಹೋಗಲ್ಲ, ಅವಾಯ್ಡ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳಿ, ನಿಮ್ಗೆ ಅಷ್ಟು ಭಯ ಇರುತ್ತೆ, ರೈಟ್. ಅದಾದಮೇಲೆ ಅದು ರಿಸಲ್ಟ್ ಏನು ಬರುತ್ತೆ? ಫೇಲ್ಯೂರೇ ತಾನೇ. ಖಂಡಿತವಾಗ್ಲೂ ಫೇಲ್ಯೂರೇ ರಿಸಲ್ಟ್ ಬರುತ್ತೆ, ಬಿಕಾಸ್ ನೀವೇನು ಟ್ರೈಯೇ ಮಾಡಿರಲ್ಲ ಅಲ್ಲಿ, ರೈಟ್. ಸೊ ಈ ಥರ ಥಾಟಿಂದ ಎಮೋಷನ್, ಎಮೋಷನಿಂದ ಆ್ಯಕ್ಷನ್, ಆ್ಯಕ್ಷನಿಂದ ರಿಸಲ್ಟ್ಗೆ ಯಾವಾಗಲೂ ಒಂದು ಚೈನ್ ಸಿಸ್ಟಮ್ ಕನೆಕ್ಷನ್ ಇರುತ್ತೆ. ಓಕೆ, ಅದೇ ನೀವು ಪಾಸಿಟಿವ್ ವರ್ಷನಲ್ಲಿ ನೋಡೋದಾದರೆ, ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸ್ಕೊಳ್ತಾ ಹೋದರೆ ನಿಮ್ಮ ಥಾಟ್ ಫಸ್ಟ್ ಏನು ಕ್ರಿಯೇಟ್ ಆಗುತ್ತೆ? ಐ ಕ್ಯಾನ್ ಡೂ ಇಟ್ ಅಂತ ಬರುತ್ತೆ, ಟ್ರೈ ಮಾಡಿ ನೋಡೋಣ ಅಂತ ಬರುತ್ತೆ. ನೆಕ್ಸ್ಟ್ ಅದರಿಂದ ಎಮೋಷನ್ ಏನು ಕ್ರಿಯೇಟ್ ಆಗುತ್ತೆ? ಫಿಯರ್ ಬದಲು ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಿಮ್ಮಲ್ಲಿ, ಹೌದಾ. ನೆಕ್ಸ್ಟು ಆ ಕಾನ್ಫಿಡೆನ್ಸಿಂದ ನೀವೇನು ಮಾಡ್ತೀರಾ? ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ನೀವು ಟ್ರೈ ಮಾಡ್ತೀರಾ, ರೈಟ್, ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ. ಸೊ ಅದರಿಂದ ರಿಸಲ್ಟು ಸಕ್ಸಸ್ ಆಗುತ್ತೆ, ರೈಟ್. ಸೊ ಈ ಥರ ಥಾಟು, ಎಮೋಷನ್ನು, ಆ್ಯಕ್ಷನ್ ಮತ್ತು ರಿಸಲ್ಟ್ಗೆ ಒಂದಕ್ಕೊಂದು ತುಂಬ ಕನೆಕ್ಷನ್ ಇದೆ, ಆಯಿತಾ. ನಿಮ್ಮ ಲೈಫ್ ಯಾವಾಗ್ಲೂ ಹೊರಗಿನಿಂದ ಏನೋ ಆಗುತ್ತೆ ಅಂತ ನೀವು ಅಂದ್ಕೋಬೇಡಿ, ಆಯಿತಾ. ಅದು ನಿಮ್ಮ ಒಳಗಿನಿಂದನೇ ನಿರ್ಮಾಣ ಆಗ್ತಾ ಹೋಗುತ್ತೆ, ಓಕೆನಾ. ಅದು ಬಿಲ್ಡ್ ಆಗೋದೇ ನಿಮ್ಮ ಒಳಗಡೆ ಇರೋ ಆಲೋಚನೆಯಿಂದ, ನಿಮ್ಮ ಲೈಫ್ಗಳು, ಓಕೆನಾ.